ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪುರಾಣಗಳು ಎಂದ್ರೇನು? ಎಷ್ಟು ಪುರಾಣಗಳಿರಬಹುದು? ಬರೆದವರು ಯಾರು? ಏನಿದೆ ಅವುಗಳೊಳಗೆ? ಪುರಾಣಗಳ ಉದ್ದೇಶ ಏನು? ಭಾಷೆ ಯಾವುದು? ಎಂಬಿತ್ಯಾದಿ ಪ್ರಶ್ನೆಗಳು ಮೂಡೋದು ಸಹಜ. ಸಾಮಾನ್ಯರಲ್ಲಿ ಸಾಮಾನ್ಯವಾದ ಪ್ರಶ್ನೆ ಎಂದರೆ ಪುರಾಣ ಎಂದ್ರೇನು ಅನ್ನೋದು. ಪುರಾತನವಾದ, ವಿವರಣೆ ಕೊಡುವ, ಹರಟೆ, ಶಿಥಿಲವಾದ, ಅನವಶ್ಯವಾದ, ದೀರ್ಘವಾದ, ಪ್ರಾಚೀನವಾದ ಸಾಹಿತ್ಯ, ವ್ಯಾಸ ರಚಿತವೆಂದು ಪ್ರಸಿದ್ಧವಾದ ಇತ್ಯಾದಿ ಉದಾಹರಣೆಗಳಿವೆ. ಆದರೆ ವೇದದಲ್ಲಿರುವ ಅರ್ಥವೇ ಬೇರೆ. ಯಾವುದರಲ್ಲಿ ಜಗತ್ತಿನ ಪೂರ್ವಾವಸ್ಥೆ, ಉತ್ಪತ್ತಿ ಮೊದಲಾದವುಗಳ ವಿವರಣೆ ಇದೆಯೋ ಅವಕ್ಕೆ ಪುರಾಣಗಳು ಎಂದು ಹೆಸರು ಎನ್ನುತ್ತವೆ ವೇದಾಂಗಗಳು. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ವೇದಕ್ಕೂ ಪುರಾಣಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು ವಿಮರ್ಶೆ ಮಾಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪುರಾಣಗಳ ಹಿಂದೆ ಹೋದರೆ ಪುರಾಣಗಳು, ಉಪಪುರಾಣಗಳು ಎಂದು ಸುಮಾರು 3,000ಕ್ಕಿಂತ ಹೆಚ್ಚು ಪುರಾಣಗಳಿರಬಹುದು. ನಮ್ಮ ದೇಶದಲ್ಲಿ ಮುಖ್ಯವಾದ ಪುರಾಣಗಳಲ್ಲಿ 18 ಪುರಾಣಗಳನ್ನು ವ್ಯಾಸರು ಬರೆದರು ಎನ್ನುವುದು ಪ್ರತೀತಿ. ಅದರ ನಂತರವೂ ಪುರಾಣ ಬರೆದವರೆಲ್ಲರೂ ಋಷಿಮುನಿಗಳು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಬಹಳಷ್ಟು ಪುರಾಣಗಳು ರಚಿತವಾದದ್ದೆಲ್ಲ ಸಂಸ್ಕೃತದಲ್ಲಿ, ನಂತರ ಆಯಾ ಭಾಷೆಗಳಲ್ಲಿ. ವ್ಯಾಸರು 18 ಪುರಾಣಗಳನ್ನು ಬರೆದರು ಎನ್ನುವುದರ ಬಗ್ಗೆಯೇ ವಿವರಣೆ ಅಗತ್ಯ. ವೇದವ್ಯಾಸರು ಎಂದರೆ ವೇದವನ್ನ 4 ಭಾಗವಾಗಿ ವಿಂಗಡಿಸಿದವರು ಎನ್ನುತ್ತಾರೆ. ಅದೇ ರೀತಿ ಅವರ ನಂತರ ಅವರ ವಂಶಜರಾದ 28 ವ್ಯಾಸರ ಹೆಸರು ಪುರಾಣಗಳಲ್ಲೇ ಇದೆ. ಯಾವ ಪುರಾಣವನ್ನ ಯಾವ ವ್ಯಾಸರು ಬರೆದರು ಇಂದಿಗೂ ಗೊತ್ತಿಲ್ಲ. ನಾರದ, ಪರಾಶರ, ಕಪಿಲ, ವಾಸಿಷ್ಠ ಇತ್ಯಾದಿ ಋಷಿ ಮುನಿಗಳ ಹೆಸರಿನಲ್ಲೂ ಪುರಾಣಗಳಿವೆ. ಆದರೆ ಅವನ್ನೆಲ್ಲ ನಿಜವಾದ ಆ ಮಹರ್ಷಿಗಳೇ ಬರೆದಿದ್ದ? ಮೇಲಿನ ಪುರಾಣಗಳೆಲ್ಲವನ್ನು ಓದಿದಾಗ ಹಾಗೆ ಹೇಳುವುದು ಕಷ್ಟ. ಯಾಕಂದ್ರೆ ಅವುಗಳಲ್ಲಿ ಉಲ್ಲೇಖಿಸಿದ ಋಷಿ ಮುನಿಗಳು ಜ್ಞಾನಾರ್ಜನೆ ಮಾಡಿದವರು, ವೇದವನ್ನ ಓದಿ ಅರ್ಥೈಸಿಕೊಂಡವರು. ಅವರೆಲ್ಲ ವೇದದ ವಿರುದ್ಧವಾದ ವಿಚಾರಗಳನ್ನು ಬರೆಯಲು ಸಾಧ್ಯವಿಲ್ಲ. ಜ್ಞಾನ ಇರುವವರು ಅಜ್ಞಾನದ ವಿಚಾರಗಳನ್ನು ಹೇಳುವುದಿಲ್ಲ. ಹೇಳಿದಂತೆ ಅವರ ಮುಂದಿನ ತಲೆಮಾರಿನವರೋ ಅಥವಾ ಅದೇ ಹೆಸರಿನವರೋ ಯಾರೋ ಬರೆದಿರಬಹುದು. ಅವಕ್ಕೆಲ್ಲ ದಾಖಲೆಗಳೂ ಇಲ್ಲ. ಅದೇ ಋಷಿಗಳೇ ಇವರು ಎಂದು ಮುಂದಿನವರು ಭ್ರಮಿಸಿ ಆದ ತಪ್ಪುಗಳು ಇರಬಹುದು. ಕೆಲವು ಪುರಾಣಗಳಲ್ಲಿ ವೇದಕ್ಕೆ ಪೂರಕವಾದ ಸತ್ಯಾಂಶಗಳು, ಶಾಸ್ತ್ರಗಳು ಇದ್ದರೆ ನಂತರ ಅದರಲ್ಲೇ ಅದಕ್ಕೆ ವಿರುದ್ಧವಾದ ವಿಚಾರಗಳು ಇವೆ. ವೇದದ ಸತ್ಯಾಂಶಗಳನ್ನು ಅಷ್ಟು ಚೆನ್ನಾಗಿ ತಿಳಿದವರು ಅಂತಹ ವಿರುದ್ಧವಾದ ವಿಷಯಗಳನ್ನು ಬರೆಯುತ್ತಾರೆಂದರೆ ನಂಬಲು ಸಾಧ್ಯವಿಲ್ಲ. ಆದ್ದರಿಂದ ವೇದವ್ಯಾಸರು ಬರೆದಿಲ್ಲ ಎಂದರೂ ಬೇರೆ ವ್ಯಾಸರುಗಳು ಬರೆದಿದ್ದರು ಮತ್ತು ಯಾರೋ ತಮ್ಮ ಮೂಗಿನ ನೇರಕ್ಕೆ ಕಥೆಗಳನ್ನು, ಶಾಸ್ತ್ರಗಳನ್ನು ತುರುಕಿ ಕಲಬೆರಕೆ ಮಾಡಿದ್ದಾರೆ ಎನ್ನುವುದು ಸ್ಪಷ್ಟವಾಗುತ್ತೆ. ಅದರ ಜೊತೆಗೆ ಪುರಾಣ ಬರೆದವರು ವೇದದಲ್ಲಿರುವ ಹೆಸರುಗಳನ್ನೇ ಹಾಕಿ ಒಂದೊಂದು ಹೆಸರಿಗೆ ಒಂದೊಂದು ದೇವರನ್ನ ಸೃಷ್ಟಿಸಿ ಪುರಾಣ ರಚಿಸಿದ್ದಾರೆ. ಅವುಗಳಲ್ಲೂ ಒಂದಕ್ಕೊಂದು ವಿರುದ್ಧವಾದ ವಿಚಾರಗಳಿಂದ ಹಿಡಿದು ನಾನಾ ತರಹದ ಭಾವನೆಗಳನ್ನು ಹುಟ್ಟಿಸುವ ಕಲ್ಪಿತ ವಿಚಾರಗಳಿವೆ. ಅವುಗಳಲ್ಲಿ ಕೆಲವು ಪುರಾಣಗಳು ಹೇಳುವ ಶಾಸ್ತ್ರಗಳಂತೂ ವೇದಕ್ಕೆ ಬಲು ದೂರ. ವೇದದಲ್ಲಿರುವ ದೇವರ ಗುಣವಾಚಕಗಳನ್ನೇ ಎಲ್ಲದರಲ್ಲೂ ಬಳಸಿದ್ದರಿಂದಾಗಿ ಎಲ್ಲರೂ ಅವನ್ನೆಲ್ಲ ಸತ್ಯ ಎಂದು ಆಚರಿಸಲು ಹೋಗಿಯೇ ನಮ್ಮಲ್ಲಿ 100 ಸಂಪ್ರದಾಯಗಳು, 100 ದೇವರುಗಳು, 100 ಶಾಸ್ತ್ರಗಳು ಹುಟ್ಟಿಕೊಂಡಿತ್ತು. ಅಂತಹ ಪುರಾಣಗಳೇ ದೇವರುಗಳಿಗೆ ಆಕಾರಗಳನ್ನು, ವಾಸಸ್ಥಾನಗಳನ್ನು, ವಾಹನಗಳನ್ನು, ಸಂಸಾರವನ್ನು, ದ್ವಾರಪಾಲಕರನ್ನು, ಸೈನ್ಯವನ್ನು, ಪ್ರತ್ಯಕ್ಷ ಅವತಾರಗಳನ್ನು, ಜೊತೆಗೆ ಸ್ವರ್ಗ ನರಕಗಳನ್ನು ಸೃಷ್ಟಿಸಿದ್ದೇ ಹೊರತು ವೇದದಲ್ಲೆಲ್ಲ ಅಂತಹ ಕಲ್ಪನೆಯ ವಿಚಾರಗಳಿಲ್ಲ. ಪುರಾಣಗಳ ಸೃಷ್ಟಿಗಿಂತ ಅದೆಷ್ಟೋ ಮೊದಲೇ ವೇದ ಮಂತ್ರಗಳ ಘೋಷಣೆಯಾಗುತ್ತಿತ್ತು. ಅದಕ್ಕೆ ದಾಖಲೆಗಳು 100 ಇವೆ. ಅವುಗಳ ಶಾಸ್ತ್ರಗಳಲ್ಲಿ ಶ್ಲೋಕಗಳ ಜೊತೆಗೆ ತಂದು ಸೇರಿಸಿದ ಮುಖ್ಯವಾದ ಮಂತ್ರಗಳೆಲ್ಲವೂ ವೇದಗಳದ್ದೇ. ಆದರೆ ಸತ್ಯ ವಿಚಾರಗಳಿಗಾಗುವಾಗ ಪುರಾಣಗಳಿಗೂ ವೇದಕ್ಕೂ ಹೊಂದಿಕೆಯಾಗುವುದಿಲ್ಲ. ಕೆಲವೊಂದರಲ್ಲಿ ಜಾಸ್ತಿ ಸತ್ಯ, ಕೆಲವೊಂದರಲ್ಲಿ ಅರ್ಧ ಸತ್ಯ, ಕೆಲವುದರಲ್ಲಿ ಅದಕ್ಕೆ ವಿರುದ್ಧ. ಇದೆಲ್ಲ ಸುಲಭದಲ್ಲಿ ಯಾರಿಗೂ ಅರ್ಥ ಆಗೋದಿಲ್ಲ. ಉದಾಹರಣೆಗೆ, ವಿಷ್ಣು ಎಂಬ ಅವನ ಗುಣಗಳನ್ನು ವರ್ಣಿಸಿರುವ ಹೆಸರು ವೇದದಲ್ಲಿ ಭಗವಂತನಿಗಿದೆ. ಆ ಹೆಸರನ್ನು ತೆಗೆದುಕೊಂಡು ವಿಷ್ಣು ಪುರಾಣ ಎಂಬ ಪುರಾಣ ಬರೆದು ಅದರಲ್ಲಿ ಕಥೆಗಳನ್ನು ಕಟ್ಟಿ ಬಳಸಲಾಗಿದೆ. ಜ್ಞಾನ ಬೇಕು ಎನ್ನುವವರು ವೇದವನ್ನು ಓದಿ ಅದರಲ್ಲಿರುವ ಜಗತ್ತಿನ ನಿಯಮವನ್ನು ಅರ್ಥ ಮಾಡಿಕೊಳ್ಳುವ ಸತ್ಯ ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ನಂಬಿಕೆ ಸಾಕು ಎನ್ನುವವರು ಪುರಾಣಗಳನ್ನು, ಅದರ ಕಾಲ್ಪನಿಕ ಕಥೆಗಳನ್ನು, 100 ದೇವರುಗಳ ಸಂಸಾರ, ಅವರ ವಾಸಸ್ಥಳಗಳನ್ನು, ಅವರು ಮಾಡಿದ ಲೀಲೆಗಳನ್ನು ಪ್ರತ್ಯಕ್ಷವಾಗಿ ಹೊರಕೊಡುವುದನ್ನು, ಅವತಾರ ತಾಳಿ ಬರುವುದನ್ನು, ಕೆಲವೆಡೆ ಅವನ ಮಹಿಮೆ ಜಾಸ್ತಿ ಎಂಬ ವಿಚಾರಗಳನ್ನು ನಂಬಬಹುದು. ಎರಡನ್ನೂ ಸ್ಪಷ್ಟವಾಗಿ ವಿಭಾಗ ಮಾಡಿಕೊಂಡರೆ ಮಾತ್ರ ಅವುಗಳಿಗಿರುವ ವ್ಯತ್ಯಾಸ ತಿಳಿಯಬಹುದು. ಇಲ್ಲದಿದ್ದರೆ ವೇದದಲ್ಲೂ ಹಾಗೇ ಇದೆ ಎಂದು ತಪ್ಪಾಗಿ ಭಾವಿಸಿ ಬಿಡುತ್ತೇವೆ.
ವಾಸ್ತವತೆಯ ಆಧಾರದ ಮೇಲೆ ಸತ್ಯ ಎಂದು ನಂಬುವುದಕ್ಕೂ ನಾನು ನಂಬಿದ್ದೇನೆ ಆದ್ದರಿಂದ ಅದು ಸತ್ಯ ಎನ್ನುವುದಕ್ಕೂ ನಡುವಿನ ವ್ಯತ್ಯಾಸ ತಿಳಿಯುವುದು ಬಹುಮುಖ್ಯ ಇಲ್ಲಿ. ಪುರಾಣಗಳಲ್ಲಿ ವೇದ ಮಂತ್ರಗಳಂತೆಯೇ ಕಾಣುವ ಶ್ಲೋಕಗಳು, ವೇದದಲ್ಲಿರುವ ದೇವರ ಹೆಸರುಗಳು, ವೇದೋಕ್ತ ಎಂಬ ಸಂಗತಿಗಳು, ಕೆಲವು ಸತ್ಯ ವಿಚಾರಗಳು, ಜೊತೆಗೆ ಒಳ್ಳೆಯ ಉದ್ದೇಶದಿಂದ ಹೇಳುವ ನೀತಿಗಳು ಎಲ್ಲವೂ ಇರುವುದರಿಂದ ಯಾವುದನ್ನು ಪೂರ್ತಿಯಾಗಿ ನಂಬುವಂತಿಲ್ಲ. ಸಂಸ್ಕೃತದಲ್ಲಿದೆ ಎಂದ ಮಾತ್ರಕ್ಕೆ ಅವೆಲ್ಲ ಸತ್ಯವಲ್ಲ. ಎಲ್ಲರಿಗೂ ಸಂಸ್ಕೃತ ಅರ್ಥವೂ ಆಗದಿರುವುದರಿಂದ, ಕೇಳಲು ಸುಶ್ರಾವ್ಯವಾಗಿರುವುದರಿಂದ ನಾವು ನಂಬಿದ್ದೇವೆ. ಕೆಲವು ಪುರಾಣಗಳಲ್ಲಿರುವ ಕೆಲವು ಶ್ಲೋಕಗಳ ಅರ್ಥ ತಿಳಿದರೆ ಮನೆ ಮಂದಿಯೆಲ್ಲ ಒಟ್ಟಾಗಿ ಕುಳಿತು ಕೇಳಲು ಮುಜುಗರವಾಗತ್ತೆ. ಅವುಗಳಲ್ಲಿ ಅಂತಹ ಶ್ಲೋಕಗಳನ್ನೇ ಇಷ್ಟು 1000 ಸಲ ಹೇಳಿದರೆ ಇಷ್ಟು ಪುಣ್ಯ ಸಿಗುತ್ತೆ ಎಂದೆಲ್ಲ ವಿವರಿಸಿರುವುದನ್ನು ನಂಬಿ ಅಮಾಯಕರು ಭಾವಪರವಶರಾಗಿ ಸ್ತೋತ್ರ ಎಂದು ಪಾರಾಯಣ ಮಾಡುತ್ತಿರುತ್ತಾರೆ. ಎಲ್ಲವೂ ಅರ್ಥವಾಗಬೇಕಾದರೆ ಒಂದೊಂದು ಪುರಾಣಗಳಲ್ಲೂ ಏನಿದೆ ಎಂದು ಸ್ಥೂಲವಾಗಿಯಾದರೂ ಪುರಾಣಗಳ ಬಗ್ಗೆ ವಿವರಿಸುವವರು ಅದೆಷ್ಟು ಕಾಲ್ಪನಿಕವಾಗಿ ನಂಬಲು ಸಾಧ್ಯವಾಗಿದ್ದರೂ ಅವುಗಳನ್ನು ವೈಭೀಕರಿಸಿ ಅರ್ಥವಿಲ್ಲದಕ್ಕೆ ಅರ್ಥವನ್ನು ಕಲ್ಪಿಸಿ ಹೇಳಿರುವುದರಿಂದ ಅವೆಲ್ಲ ಸತ್ಯ ಎಂಬಂತೆ ಭಾಸವಾಗುತ್ತದಷ್ಟೇ. ವೇದದಲ್ಲಂತೂ ಅಂತಹ ಕಲ್ಪನೆಯ ವಿಷಯಗಳಿಲ್ಲ. ಧಾತುವಿನ ಮೂಲಕ ಅವುಗಳಲ್ಲಿರುವ ಪ್ರತಿಯೊಂದು ಶಬ್ದಗಳ ಸರಿಯಾದ ಅರ್ಥವನ್ನು ಗ್ರಹಿಸುವ, ತಿಳಿದುಕೊಳ್ಳುವ ವ್ಯವಸ್ಥೆ ವೇದಾಂಗದಲ್ಲೇ ಇದೆ. ಇದರ ಮೂಲಕವೇ ವೇದವನ್ನು ಅರ್ಥೈಸಿಕೊಂಡವರಿಗೆ ಈ ಯಾವ ಸಮಸ್ಯೆಗಳು ಬರುವುದಿಲ್ಲ. ಯಾವ ಪುರಾಣಗಳಲ್ಲಿ ಯಾವ ವಿಷಯಗಳಿವೆ ಅನ್ನೋದನ್ನು ನೋಡಿದರೆ 3000ಕ್ಕಿಂತ ಹೆಚ್ಚಿರುವ ಪುರಾಣಗಳಲ್ಲಿ ಮುಖ್ಯವಾದ 18 ಪುರಾಣಗಳನ್ನು ವ್ಯಾಸರು ರಚಿಸಿದ್ದರೆಂದು ಹೇಳ್ತಾರೆ. ಅವು 1ನೇದು ಬ್ರಹ್ಮಪುರಾಣ, 2ನೇದು ಪದ್ಮ, 3 ವಿಷ್ಣು, 4ನೇದು ಶಿವ, 5 ಭಾಗವತ, 6 ಭವಿಷ್ಯ, 7 ನಾರದ, 8 ಮಾರ್ಕಂಡೇಯ, 9 ಅಗ್ನಿ, 10 ಬ್ರಹ್ಮ ವೈವರ್ತ, 11 ಲಿಂಗ, 12 ವರಾಹ, 13 ಸ್ಕಂದ, 14 ವಾಮನ, 15 ಕೂರ್ಮ, 16 ಮತ್ಸ್ಯ, 17 ಗರುಡ, 18 ವಾಯು. ಹೀಗೆ ಈ 18 ಪುರಾಣಗಳು ವ್ಯಾಸ ರಚಿತವೆಂದು ಕೂರ್ಮ ಪುರಾಣದಲ್ಲಿ ಹೇಳಿದೆ. ಇವುಗಳಲ್ಲಿಯೂ 6 ಸಾತ್ವಿಕ ಪುರಾಣಗಳು, 6 ತಾಮಸ ಪುರಾಣಗಳು, ಉಳಿದ 6 ರಾಜಸ ಪುರಾಣಗಳಂತೆ. ಅದರಲ್ಲಿ ಉಳಿದ 106 ಪುರಾಣಗಳನ್ನು ಬಿಟ್ಟು ಒಬ್ಬರೇ ವ್ಯಾಸರು ರಚಿಸಿದ್ದೆಂದು ಎಲ್ಲದಕ್ಕೂ ಆಧಾರ ಮಾಡಿ ಹೇಳುವ ಈ 18 ಪುರಾಣಗಳಲ್ಲಿರುವ ವಿರೋಧಾಭಾಸದ ಚಿತ್ರಣಗಳನ್ನೇ ಗಮನಿಸಿದರೆ ಇವುಗಳಲ್ಲಿ ಒಂದಷ್ಟು ಶಿವನನ್ನು ಮುಖ್ಯವಾಗಿಸಿ ಉಳಿದವರು ಅವನಿಗಿಂತ ಕೆಳಗಿನವರು ಎಂದು ಚಿತ್ರಿಸಿದ ಪುರಾಣಗಳು, ಮತ್ತೊಂದಷ್ಟರಲ್ಲಿ ವಿಷ್ಣುವನ್ನ ನಾಯಕನನ್ನಾಗಿಸಿ ಉಳಿದವರನ್ನ ಕೆಳಗಿನವರು ಎಂದು ಚಿತ್ರಿಸಿದ ಪುರಾಣಗಳು. ಸಾತ್ವಿಕ ಮೋಕ್ಷಾದ ಪ್ರೋಕ್ತ ರಾಜಸ ಸರ್ವದಾ ಶುಭಾಹ ತತ್ತೈವ ತಾಮಸಾದ್ ವಿನಿರಯಂ ಪ್ರಾಪ್ತ ಹೇತವಃ ಎನ್ನುತ್ತೆ ಪದ್ಮಪುರಾಣ. ಅಂದರೆ ಈ ಪುರಾಣಗಳಲ್ಲಿ ಸಾತ್ವಿಕ ಪುರಾಣಗಳನ್ನು ಓದಿದರೆ ಮೋಕ್ಷವು, ರಾಜಸ ಪುರಾಣಗಳನ್ನು ಓದಿದರೆ ಶುಭವು, ಹಾಗೂ ತಾಮಸ ಪುರಾಣ ಓದಿದರೆ ನರಕವು ಪ್ರಾಪ್ತಿಯಾಗತ್ತೆ ಎಂದು ಉಲ್ಲೇಖಿತವಾಗಿದೆ. ನರಕ ಪ್ರಾಪ್ತಿಯಾಗುವ ಪುರಾಣಗಳನ್ನೇಕೆ ಸೃಷ್ಟಿಸಿದರು ಎನ್ನುವ ಪ್ರಶ್ನೆಗೆ ಉತ್ತರ ಯಾರೂ ಕೇಳೋದಿಲ್ಲ. ಅನರ್ಚ್ಯ ಬ್ರಹ್ಮ ರುದ್ರಾದ್ಯ ರಜಸ್ತಮೋ ಮಿಮಿಶ್ರಿತಃ ತ್ವಂ ಶುದ್ಧಂ ಸತ್ವಗುಣವಾನ್ ಪೂಜನೀಯೋ ಅಗ್ರಜ ಅನ್ಮನಾಂ ಎಂದು ಪದ್ಮ ಪುರಾಣದಲ್ಲಿ ಉಲ್ಲೇಖಿತವಾಗಿದೆ. ಅಂದರೆ ಬ್ರಹ್ಮ ಮತ್ತು ಶಿವ ರಜ ಮತ್ತು ತಮೋಗುಣಯುಕ್ತರಾದುದರಿಂದ ಪೂಜಿಸಲು ಯೋಗ್ಯರಲ್ಲ. ನೀನು ಸತ್ವಗುಣಯುಕ್ತನಾಗಿರುವುದರಿಂದ ಬ್ರಾಹ್ಮಣರು ಪೂಜಿಸಲು ಅರ್ಹನಾಗಿದ್ದೀಯ. ಇದು ವಿಷ್ಣುವನ್ನ ನಾಯಕನನ್ನಾಗಿಸಿ ಬರೆದ ಪುರಾಣ. ಅಂದರೆ ಒಂದು ಪುರಾಣದ ಪ್ರಕಾರ ಮತ್ತೊಂದು ಪುರಾಣದ ದೇವರುಗಳು ಪೂಜಿಸಲು ಯೋಗ್ಯರಲ್ಲ ಎಂದಿದೆ. ವಿಷ್ಣು ಬ್ರಹ್ಮಾದಿಂ ರೂಪಣಾಂ ಮೈಕ್ಯಂ ಜಾನಂತಿಯೇ ದ್ವಿಜ ಯೇ ಯಾಂತಿ ನರಕಂ ಘೋರಂ ಪುರಾವೃತ್ತಿ ವರ್ಜಿತಂ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಅಂದರೆ ಯಾವ ಬ್ರಾಹ್ಮಣರು ತ್ರಿಮೂರ್ತಿಗಳಲ್ಲಿ ಏಕತ್ವವನ್ನು ಭಾವಿಸುತ್ತಾರೋ ಅವರು ಹಿಂದಿರುಗಲಾರದಂತಹ ಘೋರ ನರಕವನ್ನು ಸೇರುತ್ತಾರೆ. ದೇವರೊಬ್ಬನೇ ಎಂದು ವೇದದ ಸತ್ಯ ಹೇಳುವ ವೇದವ್ಯಾಸರಲ್ಲಿ ತ್ರಿಮೂರ್ತಿಗಳು ಒಂದೇ ಎಂದರೆ ಘೋರ ನರಕ ಪ್ರಾಪ್ತಿಯಾಗುತ್ತದೆ ಎನ್ನುವ ವ್ಯಾಸರಲ್ಲಿ ಪಾರ್ಥಿವಂ ಶಿವಲಿಂಗಂ ಚ ವಿಪ್ರೋ ಯದಿನ ಪೂಜಯೇತ್ ಸ ಯಾತಿ ನರಕಂ ಘೋರಂ ಶೂಲಸೋತ್ರಂ ಸುದಾರುಣಂ ಎಂದು ಶಿವಪುರಾಣದ ಲಿಂಗಕಾಂಡದಲ್ಲಿ ಉಲ್ಲೇಖವಾಗಿದೆ. ಅಂದರೆ ಯಾವ ವಿಪ್ರನು ಮಣ್ಣಿನ ಶಿವಲಿಂಗವನ್ನು ಪೂಜಿಸುವುದಿಲ್ಲವೋ ಅವನು ಶೂಲಸೋತ್ರ ಅತ್ಯಂತ ದುಃಖದಾಯಕವಾದ ನರಕವನ್ನು ಹೊಂದುತ್ತಾನೆ ಎಂದಿದೆ. ಇದು ಶಿವನನ್ನ ನಾಯಕನನ್ನಾಗಿಸಿ ಬರೆದ ಪುರಾಣ. ಒಂದೊಂದು ಪುರಾಣದಲ್ಲೂ ಆ ದೇವರನ್ನು ಪೂಜಿಸಿದರೆ ಇವರು, ಈ ದೇವರನ್ನು ಪೂಜಿಸಿದರೆ ಅವರು ನರಕಕ್ಕೆ ಹೋಗುತ್ತಾರೆ ಎಂದಿದೆ. ಆದರೆ ಬರೆದವರು ಮಾತ್ರ ಒಬ್ಬರೇ, ವೇದವ್ಯಾಸರು ಎನ್ನುತ್ತೆ. ಮೇಲಿನದು ಪುರಾಣಗಳಲ್ಲಿರುವ ಅಭಾಸಗಳ ಕೇವಲ 2 ಉದಾಹರಣೆಗಳಷ್ಟೇ.
ಇವೇ ಪುರಾಣಗಳಲ್ಲೇ ತ್ರಿಮೂರ್ತಿಗಳು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡುವ, ಪರಸ್ಪರ ಯುದ್ಧ ಮಾಡುವ ಚಿತ್ರಣಗಳಿವೆ. ಇವಲ್ಲದೆ ದೇವರುಗಳು, ಮನುಷ್ಯರ ಮಟ್ಟ, ವೈಜ್ಞಾನಿಕ ನಡೆಸುವ ಅತಿರಂಜಿತ ವಿಷಯಗಳು, ಕಲ್ಪನೆಗಳ ಪರಾಕಾಷ್ಠೆಯು ಪುರಾಣಗಳಲ್ಲಿವೆ. ವೇದದಲ್ಲಿ ಹೇಳುವ ವೈಜ್ಞಾನಿಕ ಸತ್ಯ ಮತ್ತು ವಾಸ್ತವ ವಿಚಾರಗಳಿಗೂ ಪುರಾಣಗಳು ಹೇಳುವ ಇಂತಹ ಕಲ್ಪನೆಗಳಿಗೂ ಸಂಬಂಧ ಬರುವುದಿಲ್ಲ. ಆ ರೀತಿಯಾಗಿ ವೇದವನ್ನೇ ವಿಂಗಡಿಸಿದರೆಂದು ಹೇಳುವ ವೇದವ್ಯಾಸರು ಬರೆಯಲು ಸಾಧ್ಯವೇ ಇಲ್ಲ. ವ್ಯಾಸರು ಬರೆದಿದ್ದೆಂದು ಹೇಳಲಾದ ಮುಖ್ಯ ಪುರಾಣಗಳಲ್ಲೇ ಇಷ್ಟು ಅಭಾಸಗಳಿರುವಾಗ ಉಳಿದ ಸಾವಿರಾರು ಸಾಮಾನ್ಯ ಪುರಾಣಗಳು ಹೇಗಿರಬಹುದು ಎನ್ನುವುದನ್ನು ನಾವು ಊಹಿಸಬಹುದು. ಅಷ್ಟೇ ಅಲ್ಲ, ಸತ್ಯವೆಂದು ನಂಬಿಸಿ ಬಿಂಬಿಸುವ ಅನೇಕ ಕಲ್ಪಿತ ಶಾಸ್ತ್ರಗಳು ಪುರಾಣಗಳಲ್ಲಿ ಮುಗಿಯದಷ್ಟಿವೆ. ಅದರಲ್ಲೆಲ್ಲ ಬರುವ ಋಷಿಮುನಿಗಳ ಹೆಸರಿನಿಂದಾಗಿ ಅವುಗಳನ್ನು ವಿಭಾಗ ಮಾಡಲು ತಿಳಿಯದೆ ಎಲ್ಲವನ್ನೂ ಋಷಿಮುನಿಗಳೇ ಬರೆದಿದ್ದೆಂದು ಭಾವಿಸಿ ಪುರಾಣಗಳನ್ನು ವೈಭೀಕರಿಸಿ ಹೇಳುವುದು, ಅದನ್ನು ಕೇಳಿ ವೇದಕ್ಕಿಂತ ಅದೇ ಸತ್ಯ ಎನ್ನುವುದು, ಅದರ ಶಾಸ್ತ್ರಗಳನ್ನೇ ನಂಬಿ ಮತ್ತೊಬ್ಬರಿಗೆ ಹೇಳುವುದು ವೇದ ಮತ್ತು ಋಷಿಮುನಿಗಳಿಗೆ ತಿಳಿಯದೆ ಮಾಡುವ ಅಪಚಾರ. ನಿಜವಾದ ಋಷಿಮುನಿಗಳು ಬರೆದ ಸತ್ಯ ವಿಚಾರಗಳೇ ಬೇರೆ. ವೇದ, ವೇದಾಂಗ, ಉಪವೇದ, ಉಪಾಂಗಗಳು, ನಂತರ ಕೆಲವಕ್ಕೆ ಶಂಕರಾಚಾರ್ಯರಂಥವರು ಬರೆದ ಭಾಷ್ಯಗಳು, ಆರ್ಯಭಟ, ಭಾಸ್ಕರರಂತಹ ವಿಜ್ಞಾನಿಗಳು ಮಾಡಿದ ಪ್ರಯೋಗಗಳು ಇತ್ಯಾದಿ ಮಾತ್ರ ವೇದಕ್ಕೆ ಪೂರಕವಾಗಿ ರಚಿಸಿದವುಗಳು. ಈಗ ಅವಕ್ಕೂ ಕೆಲವೆಡೆ ಕಲಬೆರಕೆ ಮಾಡಿದ್ದಾರೆ. ಪುರಾಣ ಕರ್ತೃಗಳು ವೇದದಿಂದ ಒಂದಷ್ಟನ್ನು ಪಡೆದು ನಂತರ ತಮಗೆ ದೋಚಿದ ರೀತಿಯಲ್ಲಿ ಪುರಾಣಗಳನ್ನು ಸೃಷ್ಟಿಸಿದ್ದಾರಷ್ಟೇ. ಆ ಕಾಲದಲ್ಲಿ ಆಯುರ್ವೇದ, ಸಂಗೀತ, ಯೋಗ, ಧ್ಯಾನ, ಖಗೋಳ ವಿಜ್ಞಾನ ಇತ್ಯಾದಿ ವೇದವನ್ನಾಧರಿಸಿ ಬರೆದ ಶಾಸ್ತ್ರಗಳು, ಮಾಡಿದ ವೈಜ್ಞಾನಿಕ ಪ್ರಯೋಗಗಳು ಅಸಾಮಾನ್ಯವಾದದ್ದು, ಸರ್ವಕಾಲಿಕ, ಜ್ಞಾನದಿಂದ ಕೂಡಿ ಅದ್ಭುತವೆನಿಸುವಂಥದ್ದು. ಕೇವಲ ಕೆಲವನ್ನ ಬಿಟ್ಟು ಪುರಾಣಗಳಲ್ಲಿ ಬರುವ ಎಲ್ಲ ಶಾಸ್ತ್ರಗಳು ಕಲ್ಪಿತ ಮತ್ತು ಅವೈಜ್ಞಾನಿಕ. ಅದರಲ್ಲಿ ಹೇಳುವ ನೀತಿಗಳು ಮೇಲು ನೋಟಕ್ಕೆ ಸರಿ ಎನಿಸಿದರೂ ಕೂಡ ಅರೆಜ್ಞಾನದಿಂದ ಕೂಡಿ ವೇದಕ್ಕೆ ಮಸಿ ಬಳಿಯುವಂಥದ್ದು. ಆದರೂ ನಾವು ವೇದ ಪುರಾಣ ಎಂದು ಎರಡನ್ನ ಒಟ್ಟಿಗೆ ಸೇರಿಸಿ ಹೇಳ್ತೇವೆ. ವೇದದ ಒಳತಿರುಳನ್ನ ಮೂಲಧಾತುವಿನ ಆಧಾರದಿಂದ ಅರಿಯುವ ಸಾಮರ್ಥ್ಯವಿರುವ ವೇದಾಧ್ಯಾಯಿಗಳ ಹೊರತಾಗಿ ಬಹಳ ಜನ ವೇದದ ಮುಂದುವರಿದ ಭಾಗಗಳೇ ಪುರಾಣಗಳು ಎಂದು ಭಾವಿಸಿ ಬೇಸ್ತು ಬಿದ್ದಿದ್ದಾರೆ. ಮತ್ತು ಕೆಲವರು ಹಾಗೆ ಬಿಂಬಿಸಿದ್ದಾರೆ. ಆದರೆ ಖಂಡಿತವಾಗಿಯೂ ವೇದ ಬೇರೆ, ಪುರಾಣವೇ ಬೇರೆ. ದುರಾದೃಷ್ಟವೆಂದರೆ ವೇದ ಭಾಷಾಜ್ಞಾನದ ಕೊರತೆ ಮತ್ತು ಪುರಾಣ ಕಥೆಗಳ ವೈಭವೀಕರಣದಿಂದಾಗಿ ವೇದದಲ್ಲಿರುವ ನಿಜವಾಗಿ ತಿಳಿಯಬೇಕಾದ ವಿಚಾರಗಳು, ಅತ್ಯುಪಯುಕ್ತವಾದ ವೈಜ್ಞಾನಿಕ ಸಂಗತಿಗಳು ಇಂದಿಗೂ ವಿಜ್ಞಾನಿಗಳಿಗೂ ವಿಚಾರವಂತರಿಗೂ ಸಿಕ್ಕದೆ ಹೋಗಿರುವುದು ನಿಜ. ಅಂತಹ ಪುರಾಣಗಳನ್ನು ಓದಿಯೇ ಇಂತಹ ನದಿಯಲ್ಲಿ ಮುಳುಗಿದ್ರೆ ಪುಣ್ಯ, ಇದು ಪುಣ್ಯಕ್ಷೇತ್ರ, ಅದರ ದರ್ಶನ ಮಾಡಿದ್ರೆ ಎಂತಹ ಪಾಪಗಳು ಪರಿಹಾರವಾಗ್ತವೆ. ಆ ದೇವರಿಗೆ ಶಕ್ತಿ ಜಾಸ್ತಿ, ಈ ದೇವರಿಗೆ ಹರಕೆ ಹೊತ್ತರೆ ಆಸೆ ನೆರವೇರುತ್ತೆ, ಇಂಥವರು ಅವತಾರ ತಾಳಿ ಬರ್ತಾರೆ, ಭೂಭಾರ ಹರಣ ಮಾಡಲು ದೇವರೇ ಅವತಾರ ತಾಳಿ ಬರ್ತಾರೆ, ಅಭಿಷೇಕ ಮಾಡಿಸಿದ್ರೆ ಕಷ್ಟ ಪರಿಹಾರ, ಗ್ರಹ ಶಾಂತಿ ಮಾಡಿಸಿದ್ರೆ ಸಕಲ ದುಃಖ ನಾಶ, ಇಷ್ಟು ಬಿಲ್ವ ಪತ್ರೆ, ಇಷ್ಟು ತುಳಸಿ ಇತ್ಯಾದಿಗಳಿಂದ ಇಷ್ಟು ದಿನ ಪೂಜೆ ಮಾಡಿದರೆ ಇಂತಹ ಕಷ್ಟ ಪರಿಹಾರ ಎಂದೆಲ್ಲ ನೂರಾರು ನಂಬಿಕೆಗಳು ಬೆಳೆದು ಬಂದದ್ದು. ಅದರಿಂದಾಗಿಯೇ ನದಿಗೆ ಹೆಣ ಹಾಕಿದರೆ ಸ್ವರ್ಗ ಸೇರುತ್ತಾರೆ ಎಂಬ ಭ್ರಮೆಯಿಂದ ಗಂಗಾ ನದಿಯಲ್ಲಿ ಹೆಣ ತೇಲಿ ಬಿಡುವುದು. ಇದೆಲ್ಲ ಎಷ್ಟು ಸಮಂಜಸ ಎನ್ನುವುದು ನಮ್ಮ ಜ್ಞಾನಕ್ಕೆ ಹಾಗೂ ಇಂದಿನ ಕಾಲಮಾನಕ್ಕೆ ತುಂಬಾನೇ ಮುಖ್ಯ. ಇವಿಷ್ಟು ಪುರಾಣದ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.